ಇನ್ನು ಈ ಬಗ್ಗೆ ಈಗ ಶೆಟ್ಟರ್ ಕೂಡ ಮಾತನಾಡಿದರೆ ಬೆಲೆ ಏರಿಕೆಗೆ ಸಾರಿಗೆ ಸಚಿವರು ಉತ್ತರ ಕೊಡಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಮಾತನಾಡಿರುವಂತಹ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ದುರಾಡಳಿತಕ್ಕೆ 4 ನಿಗಮಗಳು ನಷ್ಟದಲ್ಲಿವೆ. ದರ ಏರಿಸೋದು ಬಿಟ್ಟು ಸರಿಯಾಗಿ ಆಡಳಿತ ಮಾಡಿ. ಸಾರಿಗೆ ನಿಗಮಗಳಿಗೆ ಸರ್ಕಾರ ಹಣನೇ ಕೊಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅವರು? ಈ ರೀತಿಯಾಗಿ ದರ ಏರಿಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಗ್ಯಾರಂಟಿ ಕೊಟ್ಟು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ಮಾಡಿದ್ರಲ್ಲ, ಅದಕ್ಕೇನು ಅದು ಕಂಡೀಷನ್ ಏನಿರ್ತದೆ, ಆ ಚಾರ್ಜಸ್ ಏನಿರ್ತಾವಲ್ಲ ಅದನ್ನು ರೀಎಂಬರ್ಸ್ ಮಾಡಬೇಕು. ನೀವು ಸಾವಿರಾರು ಕೋಟಿ ಹಣ ಬರ್ತದೆ, ರೀಎಂಬರ್ಸ್ ಮಾಡುವಂಥದ್ದು ಪ್ರಕ್ರಿಯೆ ನಡೆಯೋದೋ ಇಲ್ಲೋ. ನೀವು ರೀಎಂಬರ್ಸ್ ಮಾಡದೇ ಇದ್ದರೆ ಆಟೋಮೆಟಿಕ್ ಸಾರಿಗೆ ಸಂಸ್ಥೆಗಳು ಸರ್ಕಾರದ್ದು ಲಾಸ್ನಾಗೆ ಬರ್ತಾವೆ. ಹೀಗಾಗಿ ಪೂರ್ಣ ಎಲ್ಲ ಸಾರಿಗೆ ಸಂಸ್ಥೆಗಳು 4 ನಿಗಮ ಏನದಾವಲ್ಲ ಸಾರಿಗೆ ನಿಗಮಗಳು ಎಲ್ಲವೂ ಲಾಸ್ನಾಗೆ ಅದಾವೆ. ಇದಕ್ಕೆ ಮೂಲ ಕಾರಣ ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರದ ದುರಾಡಳಿತ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ರೀಎಂಬರ್ಸ್ ಮಾಡದೇ ಇರುವುದು ಮೂಲವಾಗಿ ಈ ಒಂದು ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿ ಬಂದಿದ್ದಾವೆ. ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ದರ ಏರಿಕೆ ಮಾಡಿ ಇವತ್ತು ಪ್ರಯಾಣಿಕರ ಮೇಲೆ ಭಾರ ಹೇರೋದು ಬಿಟ್ಟು ನೀವು ಸರಿಯಾಗಿ ಆಡಳಿತ ಮಾಡಿ. ಹೀಗಾಗಿ ಲಾಸ್ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ನೀವು ಸಾರಿಗೆ ಸಂಸ್ಥೆಗೆ ಏನು ಹಣ ಕೊಡಬೇಕು ಅದನ್ನು ವಾಪಸ್ ಕೊಡುವಂಥ ಕೆಲಸ ನೀವು ಮಾಡಿರಿ. ಇಲ್ಲದಿದ್ದರೆ ಇನ್ನೂ ನೀವು ಎಷ್ಟು ದರ ಏರಿಕೆ ಮಾಡಿದರೂ ಅದು ಲಾಸ್ನೇ ಆಗೋದೆ. ಅದಕ್ಕಾಗಿ ಗ್ರಾಹಕರಿಗೆ ಪೆಟ್ಟು ಕೊಡುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತಾಯಿದೆ.